ಎಲ್ಲರಿಗೂ ನಮಸ್ಕಾರ. ಸಬಿ ರುಚಿಗೆ ಸ್ವಾಗತ. ನಾನಿವತ್ತು ಹಸುವಿನ ಹಾಲಿನಿಂದ ಗಿಣ್ಣು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಈಸಿ ಕೂಡ ಮಾಡೋದು. ಒಂದು 3 ಪದಾರ್ಥಗಳನ್ನು ಹಾಕ್ಕೊಂಡು ನಾವು ಈ ಗಿಣ್ಣನ್ನು ರೆಡಿ ಮಾಡ್ಕೋಬೋದು. ತುಂಬಾ ಸಾಫ್ಟ್ ಆಗಿರುತ್ತೆ ಇದು. ಬನ್ನಿ ಈ ಒಂದು ಗಿಣ್ಣನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿದಾಗಿ ನಾನಿಲ್ಲಿ ಒಂದು 2-2.5 ಲೀಟ್ರ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ. ಇದು ಕರು ಹಾಕಿದ್ದೆ 2ನೇ ದಿನದ ಹಾಲನ್ನು ನಾನು ತಗೊಂಡಿರೋದು. ಈ ಹಾಲಿಗೆ ನಾನೊಂದು ಅರ್ಧ kg ಆಗುವಷ್ಟು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಾಲಿಗೆ ನಾನು ಬೆಲ್ಲವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸೌಟಲ್ಲಿ ತಿರುಗಿಸ್ಕೋಬೇಕು. ಬಿಸಿಗೆ ಏನು ಇಟ್ಕೋಬೇಡಿ, ಹಾಗೆಯೇ ಇದನ್ನು ತಣ್ಣಗೆನೇ ಚೆನ್ನಾಗಿ ಕರಗುವವರೆಗೂ ಕರಗಿಸ್ಕೋಬೇಕು. ಬೆಲ್ಲ ನೋಡಿ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ ನೋಡಿ. ಕಲರ್ ಕೂಡ ಇಲ್ಲಿ ಹಾಲದು ಚೇಂಜ್ ಆಗಿದೆ ನೋಡಿ. ನಾನು ಈ ಥರ ಪಾತ್ರೆಯನ್ನು ತಗೊಂಡಿದ್ದೀನಿ. ನಾನು ಇದೇ ಥರ ಸೈಜದು 3 ಪಾತ್ರೆ ತಗೊಂಡಿದ್ದೀನಿ. ಇವಾಗ ಈ ಹಾಲನ್ನ ನಾವು ಸೋದಿಸ್ಕೊಳ್ಳೋಣ. ಇದಕ್ಕೆ ಈ ಪಾತ್ರೆಯಲ್ಲಿ ನಾನೊಂದು ಅರ್ಧ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಅರ್ಧ ಭಾಗದಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಸೋದಿಸಿ ಇಟ್ಕೊಂಡಿರುವಂಥ ಈ ಹಾಲಿಗೆ ನಾನು ಸ್ವಲ್ಪ ಏಲಕ್ಕಿಯನ್ನು ನೋಡಿ ಪುಡಿಯನ್ನು ಮೇಲ್ಗಡೆಯಿಂದ ಈ ಥರ ಚಿಮುಕ್ಸ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು ಉಳಿದಿರುವಂಥ ಹಾಲನ್ನು ಕೂಡ ಸೇಮ್ ಪಾತ್ರೆಗೇ, ಅದೇ ಥರ ಪಾತ್ರೆಗೇ ನಾನು ಸೋದಿಸಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೂ ಕೂಡ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಮೇಲುಗಡೆಯಿಂದ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೆಳಗಡೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಈ ಪಾತ್ರೆಯನ್ನು ಒಂದ್ರ ಮೇಲೆ ಒಂದು ಈ ಥರ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಇದು ಊಟದ ಬಾಕ್ಸು, ಅದನ್ನು ಒಂದೇ ಥರ ಇರುತ್ತಲ್ಲ, ಮೇಲ್ಗಡೆಯಿಂದ ಮೇಲ್ಗಡೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಆ ಥರ ಬಾಕ್ಸನ್ನು ನೋಡ್ಕೊಂಡು ನಾನು ತಗೊಂಡಿರೋದು ನೋಡಿ. ಮೇಲೆಯಿಂದ ಒಂದು ಫಾಯಿಲ್ ಪೇಪರಿಂದ ಈ ಥರ ಕವರ್ ಮಾಡ್ಕೊಳ್ಳಿ. ಫಾಯಿಲ್ ಪೇಪರ್ ಇಲ್ಲ ಅಂದರೆ ಒಂದು ಪ್ಲೇಟನ್ನಾದರೂ ನೀವು ಮುಚ್ಕೋಬೋದು, ಯಾಕಂದರೆ ಅದರ ಒಳಗಡೆ ನೀರು ಬೀಳಬಾರ್ದು. ಅದಕ್ಕೋಸ್ಕರ ಈ ಥರ ಕ್ಲೀನಾಗಿ ಕವರ್ ಮಾಡ್ಕೋಬೇಕು. ಇದನ್ನು ಮುಚ್ಚಳ ಮುಚ್ಚಿ ಇವಾಗ ನಾನು ಒಂದು ಅರ್ಧ ಗಂಟೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಇವಾಗ ಒಂದು ಅರ್ಧ ಗಂಟೆ ಇದನ್ನು ಚೆನ್ನಾಗಿ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ. ಫಾಯಿಲ್ ಪೇಪರ್ ಮೇಲ್ಗಡೆ ನೀರು ನಿಂತಿದೆ ನೋಡಿ. ಇವಾಗ ಇದನ್ನು ತೆಗೆದು ಬಿಡೋಣ. ಬೆಂದಿದೆ ಅಂತ ಮೊದಲು ನೋಡಬೇಕು ನಾವು. ಒಂದು ಸ್ಪೂನಲ್ಲಿ ನೋಡಿ ಈ ಥರ ನೋಡಿದಾಗ ನಮಗೆ ಅದು ಮೆತ್ಕೋಬಾರ್ದು ಮತ್ತು ತೆಳುವಾಗಿರಬಾರ್ದು, ಗಟ್ಟಿಯಾಗಿರಬೇಕು. ಇವಾಗ ಇದು ಗಟ್ಟಿಯಾಗಿದೆ ನೋಡಿ. ಸೈಡಿಂದ ಕೂಡ ಇದು ಬಿಟ್ಕೊಳ್ತಾ ಇದೆ ನೋಡಿ ಈ ಥರ. ಇವಾಗ ಇದು ಫುಲ್ಲು ತಣ್ಣಗಾಗಬೇಕು. ತೆಗೆದು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ, ತಣ್ಣಗಾಗಲಿದ್ದು. ಇವಾಗ ನೋಡಿ ಇದು ಪೂರ್ತಿ ತಣ್ಣಗಾಗಿದೆ, ಫುಲ್ ತಣ್ಣಗಾಗಬೇಕು. ಸ್ವಲ್ಪ ಬೆಚ್ಚಗಿರುವಾಗಲೂ ನೀವು ಕಟ್ ಮಾಡೋಕ್ಕೆ ಹೋಗಬೇಡಿ. ತಣ್ಣಗಾದ್ಮೇಲೆ ನೀವು ಇದನ್ನು ಕಟ್ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ನೋಡಿ ನೀಟಾಗಿ ಸೈಡಲ್ಲಿ ಬಿಟ್ಕೊಳ್ತಾ ಇದ್ದೆ ನೋಡಿ. ಇವಾಗ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇ 2ನೇ ದಿನದ ಹಾಲಲ್ಲಿ ಈ ಥರ ಗಟ್ಟಿಗೆ ಮಾಡ್ಕೋಬೋದು. ನಾವು ಏನನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ. 3-4ನೇ ದಿನದ ಹಾಲಿಗೆಲ್ಲ ನೀವು ಸ್ವಲ್ಪ ಅವಲಕ್ಕಿ, ರವೆ ಈ ಥರ ಹಾಕ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಅದನ್ನು ಕೂಡ ನೋಡಿ. ಇದು ತುಂಬಾ ಸಾಫ್ಟಾಗಿ ಬಂದಿದೆ. ಇದಕ್ಕೆ ನಾನು ಏನು ಮಿಕ್ಸ್ ಮಾಡಿಲ್ಲ. ಸೂಪರಾಗಿ ಹೆಲ್ದಿಯಾಗಿರುತ್ತೆ ಇದು. ಮಕ್ಳಿಗಂತೂ ತುಂಬಾ ಒಳ್ಳೆಯದಿದು ನೋಡಿ. ಈ ಥರ ಸಾಫ್ಟಾಗಿರುತ್ತೆ ನೋಡಿ. ನಾನು ಗಿಣ್ಣು ಹಾಲು ಇಲ್ಲದೇ ಗಿಣ್ಣು ಹೇಗೆ ಮಾಡೋದು ಅಂತ ವಿಡಿಯೋನ ನಾನು ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಆ ವಿಡಿಯೋನೂ ಕೂಡ ಒಮ್ಮೆ ನೋಡಿ, ಲಿಂಕ್ ಹಾಕಿರ್ತೀನಿ. ನೋಡಿದ್ರಲ್ಲ, 3 ಪದಾರ್ಥಗಳನ್ನು ಹಾಕ್ಕೊಂಡು ನಾವು ಗಿಣ್ಣು ಹಾಲನ್ನು ರೆಡಿ ಮಾಡ್ಕೊಂಡಿದ್ದೀವಿ. ತುಂಬಾ ಸೂಪರಾಗಿರುತ್ತೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.